ಗುತ್ತಿಗೆದಾರ ಸುಯಿಸೈಡ್ ಪ್ರಕರಣ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ಟಕ್ಕರ್. ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂತಹ ಬಿಜೆಪಿ ನಾಯಕರಿಗೆ ಚಾಟಿ ಬೀಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಎಷ್ಟೇ ಚೀರಾಡ್ಲಿ, ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಇಲ್ಲ, ನನ್ನ ವಿರುದ್ಧ ಒಂದೇ ಒಂದು ದಾಖಲೆ ಇದ್ರೂ ಕೂಡ ತೋರಿಸ್ಲಿ ಅಂತ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ರಾಜೀನಾಮೆ ಕೇಳೋದಕ್ಕೆ ವಿಜೇಂದ್ರ ಏನ್ ಸುಪ್ರೀಂ ಕೋರ್ಟಾ ಅಂತ ಕಿಡಿಕಾರಿದ್ದಾರೆ. ವಿಜೇಂದ್ರ ವಿರುದ್ಧ ಮನಿ ಲಾಂಡ್ರಿಂಗ್ ಕೇಸ್ ಇದೆ, ವಿಜೇಂದ್ರ ಯಾಕೆ ರಾಜೀನಾಮೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮುನಿರತ್ನ ವಿಚಾರದಲ್ಲಿ ಒಂದು ನೋಟಿಸ್ ನೀಡಿದಾರಾ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ವಿರುದ್ಧ. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ, ಅದೇ ಕೆಲಸ ಆಗುತ್ತೆ ನಮಗೆ. ಸೊ ಅದರಿಂದ ಫಸ್ಟು ಅವರು ಪಾರ್ಟಿನಲ್ಲಿ ಫಸ್ಟ್ ಅವರ ನಾಯಕತ್ವವನ್ನು ಕಾಯಂ ಮಾಡ್ಕೊಳ್ಳಿ, ಆಮೇಲೆ ಬಂದು ಬೇರೆ ಪಾರ್ಟಿ ಬಗ್ಗೆ ಮಾತಾಡಲಿ. ಅವರು ಪ್ರಿಯಾಂಕ್ ಖರ್ಗೆ ಅವರೇನು ಸುಪ್ರೀಂ ಕೋರ್ಟಾ, ಹೈಕೋರ್ಟಾ? ಇವ್ರು ಸುಪ್ರೀಂ ಕೋರ್ಟಾ? ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಇವಾಗ ನಾವು ರಾಜೀನಾಮೆ ಕೊಡಬೇಕು, ಅದು ಇವ್ರು ಸುಪ್ರೀಂ ಕೋರ್ಟಾ? ಆಮೇಲೆ ನಾವು ಹೇಳ್ತಾ ಇರೋದು ಪದೇ ಪದೇ ಬೇಸ್ಡ್ ಆನ್ FSL ರಿಪೋರ್ಟ್. ಏನಾದರೂ ಸಾಮಾನ್ಯ ಪ್ರಜ್ಞೆ ಇದೇನ್ರಿ? ಡು ದೇ ಹ್ಯಾವ್ ಎನಿ ಕಾಮನ್ ಸೆನ್ಸ್? ನಂದ FSL ರಿಪೋರ್ಟು, ನಾನು ನಡೆಸ್ತಾ ಇದ್ದೀನಿ ಆ ಕೇಸು. ಇವರೆಲ್ಲ ನ್ಯಾಯ ಕೊಡಿಸ್ಬೇಕಂತ ಇದ್ದಾರಲ್ಲ, ಫಸ್ಟ್ ನಿಮ್ಮಲ್ಲಿ ನಿಮ್ಮ ನಾಯಕರು ಮಾಡಿದಂಥ ಅನ್ಯಾಯಗಳಿಗೆ ಫಸ್ಟ್ ಅವ್ರಿಗೆ ನ್ಯಾಯ ಕೊಡಿಸಿ, ಅದಾದಮೇಲೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ. ನಿಮ್ಮ ಏನು ಕಾಂಡಕ್ಟಿಂದ ನಿಮ್ಮಿಂದ ಆದಂಥ ವಿಕ್ಟಮ್ಸಿಗೆ ಫಸ್ಟ್ ನ್ಯಾಯ ಕೊಡಿಸಿ, ಅದಾದಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ನಾನು ಯಾವತ್ತನ ಹೇಳಿದ್ದೀನಿ ನಾನು ಕಾನೂನು ಅಂತ? ಕಾನೂನಲ್ಲಿ ಏನು ನಡೀದೆ, ಕೋರ್ಟ್ನಲ್ಲಿ ಏನಿದೆ, ಸಾಕ್ಷಿಗಳೇನಿದೆ, FSL ರಿಪೋರ್ಟ್ ಏನಿದೆ, ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇರೋದು. ನೀವು ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ ಸ್ವಾಮಿ? ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಟು ಮಾತಾಡಿ, ಸುಮ್ಮನೆ ಏನು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ. ನೋಡಿ, ಆಂದೋಲನ ಸಮಿತಿ, ಸತ್ಯಶೋಧನಾ ಸಮಿತಿ ಮಾಡಲಿ, ಫಸ್ಟ್ BJP-ನಲ್ಲೇ ಮಾಡಲಿ. ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗುತ್ತಾ? ಫೋಟೋಗಳು ಹಲವಾರಿದೆ, ಸತ್ಯ ಏನಿದೆ? ನಾವು ಯಾವತ್ತನ ಹೇಳಿದೀವ, ಡಿನೈ ಮಾಡಿದೀವ, ಈಸ್ ನಾಟ್ ಫ್ರಮ್ ಅವರ್ ಪಾರ್ಟಿ, ಅದು ಇದು ಅಂತ ಏನಾದರೂ ಹೇಳಿದೀವ? ಇಲ್ಲ. ಭಾಳ ಸ್ಪಷ್ಟವಾಗಿ ಆತನೇ ಬಂದು ಒಂದು ಹೇಳಿಕೆ ಕೊಟ್ಟಿದ್ದಾನೆ. ನೋಡಿ, ನಾವು ಕೊಟ್ಟಿರೋದು EMDಗೋಸ್ಕರ, ನಾವು ಕೊಟ್ಟಿರೋದು ಏನೋ ಒಂದು ಟೆಂಡರ್ ಸಿಗುತ್ತೆ ಅಂದ್ಬಿಟ್ಟು ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ, ಅವನ್ನ ಡಿನೈಯಲ್ ಮಾಡ್ತಾ ಇದ್ದಾನೆ. ಸೊ ಅವ್ರದ್ದು ಒಂದು ಹೇಳಿಕೆ ಇದೆ, ಇವ್ರದ್ದು ಒಂದು ಹೇಳಿಕೆ ಇದೆ, ಸತ್ಯಾಂಶ ಹೊರಗೆ ಬರ್ಬೇಕಂತ ನಾವು ಹೇಳ್ತಾ ಇದ್ದೀವಲ್ಲ. ಹಿಂಗೆ ನಾವು ಮಾತಾಡ್ದಂಗೆ ಲಾಜಿಕಲಿ BJP ಯಾಕೆ ಮಾತಾಡ್ತಾ ಇಲ್ಲ? ಆಪ್ತನ ಮಾಡಿರಬಹುದು ಅಂದ್ಬಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದಿದ್ರೆ ಮತ್ತು ಇವರು ರಾಜೀನಾಮೆ ಕೊಡಬೇಕಲ್ಲ. ಯತ್ನಾಳ್ ಅವರೇ ಹೇಳ್ತಾ ಇದ್ರಲ್ಲ, ಮೊರೇಶಿಯಸ್ನಲ್ಲಿದೆ, ಅದ್ಲಿದೆ, ಇಲ್ಲಿದೆ, ಹೆಸರು ಯಾರೋ ಬರ್ತಾ ಇಲ್ಲ, ಯಾವುದು ಉಮೇಶ, ಬಸ್ ಕಂಡಕ್ಟರ್ ಯಾರು, ಅವರು ಆಗ್ತಾರಲ್ಲ, ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ, ಅವ್ರ ಅಫಿಡವಿಟ್ನಲ್ಲೇ ಇದೆ ಅಲ್ವಾ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಪಾಕ್ಸ್ಕೋ ಪ್ರೂವ್ ಆಗಿದೆ ಅಲ್ಲ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಚಾರ್ಜ್ ಶೀಟ್ ಆಗಿದೆ ಅಲ್ಲ ಮುನಿರತ್ನ ಅವ್ರ ಮೇಲೆ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? BJP ಅವರೇ ಅವ್ರ ಲೀಡರ್ಶಿಪ್ಪಿಗೆ ಸೀರಿಯಸ್ ತಗೊಳಲ್ಲ, ನೀವು ಯಾಕೆ ತಗೊತಾ ಇದ್ದೀರಾ? ಮುನಿರತ್ನ ಕೇಸ್ನಲ್ಲಿ ಒಂದು ನೋಟಿಸ್ ಜಾರಿ ಆಗಿದೆಯೇನ್ರಿ? ಒಂದು ನೋಟಿಸು. ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಪಕ್ಷದ ಹೆಸರು ಹಾಳು ಮಾಡ್ತಾ ಇದ್ದೀರಾ, ಇದೆಲ್ಲ ಆಗಿರೋದು ನಿಜಾನ ಇಲ್ಲ ಅಂತ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರು ನೋಟಿಸ್ ಕೊಟ್ಟಿದ್ದಾರಾ? ಅಶೋಕ್ ಅವ್ರ ಮೇಲೆ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗಿದ್ರಂತ ಅವ್ರ ಪಾರ್ಟಿದವ್ರು ತಾನೇ ಹೇಳಿದ್ದು. ಒಂದು ನೋಟಿಸ್ ಕೊಡೋಕ್ಕಾಗ್ತಾ ಇಲ್ಲ. ಯತ್ನಾಳ್ ಅವ್ರು ಇಷ್ಟೆಲ್ಲ ಮಾತಾಡಿದ್ರು ಒಂದು ನೋಟಿಸ್ ಕೊಟ್ಟಿಲ್ಲ ಇಲ್ಲಿ ರಾಜ್ಯ BJP-ದವರು. ರೇಣುಕಾಚಾರ್ಯ ಅಷ್ಟೆಲ್ಲ ಮಾತಾಡ್ತಾರೆ, ಒಂದು ನೋಟಿಸ್ ಕೊಟ್ಟಿಲ್ಲ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಬಗ್ಗೆ ಮಾತಾಡಕ್ ತಯಾರಿಲ್ಲ. BJP-ನಲ್ಲೇ ಯಡಿಯೂರಪ್ಪ ಅವ್ರ ವಿರುದ್ಧ